ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು. ನೀಟ್ ವಿವಾದ ತಣ್ಣಗಾಗುವವರೆಗೆ ವಿಸ್ತರಣೆ ಮುಂದಕ್ಕೆ ಹೋಗ್ತಾ ಇದೆ. ನೀಟ್ ಹೋರಾಟಕ್ಕೆ ಆದ್ಯತೆ ನೀಡಿರುವಂತದ್ದು ಕಾಂಗ್ರೆಸ್ನ ನಾಯಕರುಗಳು. ಮುಂದಿನ ಸೋಮವಾರದ ನಂತರವೇ ಸಂಪುಟ ವಿಸ್ತರಣೆಗೆ ಚರ್ಚೆ. ಮತ್ತೊಮ್ಮೆ ರಾಜ್ಯ ನಾಯಕರನ್ನ ದೆಹಲಿಗೆ ಕರೆಸಿಕೊಂಡು ಚರ್ಚೆ. ನಂತರ ನೂತನ ಸಚಿವರ ಪಟ್ಟಿ ಫೈನಲ್ ಮಾಡೋದಕ್ಕೆ ಹೈಕಮಾಂಡ್. ಮುಂದಿನ ವಾರವೇ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ. ಭಾನುವಾರ ಇಲ್ಲವೇ ಸೋಮವಾರ ರಾಜ್ಯ ನಾಯಕರಿಗೆ ಬುಲ್ಲಾ. ನೀಟ್ ಹೋರಾಟಕ್ಕೆ ಆದ್ಯತೆಯನ್ನ ನೀಡ್ತಾ ಇರುವಂತದ್ದು ಕಾಂಗ್ರೆಸ್ನ ನಾಯಕರು. ಹಾಗಾಗಿ ಈಗ ಸಂಪುಟ ಪುನರ್ರಚನೆ, ಸಂಪುಟ ವಿಸ್ತರಣೆ, ಸಂಪುಟಕ್ಕೆ ಆಯ್ಕೆ, ಸಂಪುಟದ ವಿಚಾರಕ್ಕೆ ಚರ್ಚೆ ಇದ್ಯಾವುದನ್ನು ನಡೆಸೋ ಹಾಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಹಾಗೂ ಹೀಗೂ ಮತ್ತೆ ಮುಂದಕ್ಕೆ ಹೋಗ್ಬೋದಾದಂತ ಚಾನ್ಸಸ್ ಹೇಗಿದೆ. ಆಗ ಮತ್ತೆ ರಾಜ್ಯ ನಾಯಕರನ್ನ ಕರ್ಸ್ಕೊಳ್ಬಹುದಾದಂತ ಚಾನ್ಸಸ್ ಇರೋದು. ಈಗ ಆಲ್ರೆಡಿ ಎಲ್ಲ ಬಂದಿದ್ರು, ಮಾತುಕತೆ ಎಲ್ಲ ನಡೆಸಿದ್ರು, ಎಲ್ಲ ಅನ್ಕೊಂಡಂಗೆ ಆಗಿದ್ರೆ ಶನಿವಾರಕ್ಕೆಲ್ಲ ಒಂದು ಕ್ಲಾರಿಟಿ ಸಿಗ್ತಾ ಇತ್ತು. ಆದ್ರೆ ಈಗ ಮತ್ತೆ ಮುಂದಕ್ಕೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇತ್ತಲ್ಲ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು, ಅದು ಇನ್ನೂ 1 ವಾರಗಳ ಕಾಲ. ಕಾರಣ ನೀಟ್ ಹೋರಾಟವನ್ನ ಕಾಂಗ್ರೆಸ್ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದೆ. ಇರೋಬರ ಫೋಕಸ್ಸು, ಸಮಯ ಎಲ್ಲವನ್ನ ಈ ಹೋರಾಟಕ್ಕೆ ಅಂತಾನೆ ಮೀಸಲಿಡ್ತಾ ಇರೋದು. ಆಮೇಲೆ ರಾಷ್ಟ್ರವ್ಯಾಪಿ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಬೇಕು ಅನ್ನೋದು ಪ್ಲಾನ್. ಹಾಗಾಗಿ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆಯನ್ನ ಮುಂದಕ್ಕೆ ಹಾಕಬಹುದಾದ ಚಾನ್ಸಸ್ ಇದೆ. ನೋಡ್ಬೇಕಾಗತ್ತೆ ಏನಾಗತ್ತೆ ಅಂತ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಸಂಪುಟ ವಿಸ್ತರಣೆ ಇವತ್ತು ನಾಳೆ ಅಂತ ಹೇಳ್ತಾನೆ ಮುಂದಕ್ಕೆ ಹೋದಂಗೆ ಕಾಣಿಸ್ತಾ ಇದೆ. ಸೊ ಮುಂದಿನ ವಾರದಲ್ಲಾದ್ರೂ ಫೈನಲೈಸ್ ಆಗುತ್ತಾ? ನೀತಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದೆ. ಇದ್ರೆ ಸಂಪುಟ ವಿಸ್ತರಣೆ ಆಗ್ಬೇಕಾಗಿತ್ತು. ನಿನ್ನೆನೆ ಪದಗ್ರಹಣ ಕಾರ್ಯಕ್ರಮ ಕೂಡ ಮುಗಿದು ಹೋಗ್ತಾ ಇತ್ತು. ಆದ್ರೆ ಯಾವಾಗ ನೀಟ್ ಅಕ್ರಮದ ವಿಚಾರದಲ್ಲಿ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ಶುರುವಾಯಿತು, ಕಾಂಗ್ರೆಸ್ ನಾಯಕರು ಅದಕ್ಕೆ ಕೈ ಜೋಡಿಸಿದ್ರು. ತದನಂತರದಲ್ಲಿ ಸಂಪುಟ ವಿಸ್ತರಣೆ ಕೂಡ ಮುಂದಕ್ಕೆ ಹೋಗಿದೆ. ಬಹುತೇಕ ಸೋಮವಾರ ರಾಜ್ಯ ನಾಯಕರಿಗೆ ಹೈಕಮಾಂಡ್ ನಾಯಕರು ಬುಲಾವನ್ನ ಕೊಡುವಂತ ಸಾಧ್ಯತೆಗಳಿದೆ. ಸೋಮವಾರ ಸಿದ್ದರಾಮಯ್ಯ, ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಹರಿಪ್ರಸಾದ್ ಅವರು ದೆಹಲಿಗೆ ಭೇಟಿಯನ್ನ ನೀಡಲಿದ್ದಾರೆ. ದೆಹಲಿಯಲ್ಲಿ ಮತ್ತೊಮ್ಮೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಒಂದು ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಸಂಪುಟ ವಿಸ್ತರಣೆ ಮತ್ತಷ್ಟು ಮುಂದಕ್ಕೆ ಹೋದ್ರೂ ಕೂಡ ಅದು ಸಮಸ್ಯೆ. ಈಗಾಗಲೇ 2 ತಿಂಗಳು ಆಗ್ತಾ ಬರ್ತಾ ಇರೋದ್ರಿಂದ ಸಹಜವಾಗಿ ಹೈಕಮಾಂಡ್ ಕೂಡ ಸಂಪುಟ ವಿಸ್ತರಣೆಯನ್ನ ಮಾಡಿ ಮುಗಿಸೋಣ ಅನ್ನುವಂತ ನಿರ್ಧಾರಕ್ಕೆ ಬಂದಿದೆ. ಆದ್ರೆ ನೀಟ್ ಅಕ್ರಮದ ವಿಚಾರ ಬಂದಿದ್ರಿಂದ ಸದ್ಯಕ್ಕೆ ಈಗ ತಾತ್ಕಾಲಿಕವಾಗಿ ಮುಂದಕ್ಕೆ ಹಾಕಲಾಗಿತ್ತು. ಸೋಮವಾರ ಎಲ್ಲರನ್ನ ಕರೆಸಿ ಅಂತಿಮವಾಗಿ ಮತ್ತೊಮ್ಮೆ ಚರ್ಚೆಯನ್ನ ಮಾಡಿ ಬಹುತೇಕ 28ರ ಒಳಗೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರೆಲ್ಲ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು, ಎಲ್ಲರೂ ಕೂಡ ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಸೋಮವಾರ ಮತ್ತೆ ಬಹುತೇಕರು ದೆಹಲಿಗೆ ಭೇಟಿಯನ್ನ ಕೊಡಲಿದ್ದಾರೆ. 28ರವರೆಗೆ ಈ ಮಾಸಾಂತ್ಯದ ಒಳಗೆ ಅವರು ಕಾಯ್ಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗೆ.